ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕೆಲ ಸಮಯಗಳಿಂದ ಜೀವನದಲ್ಲಿ ನಡೆಯುವಂತಹ ಅಸಾಧಾರಣ ಅಡಚಣೆಗಳು, ಕಾರಣವಿಲ್ಲದ ಆತಂಕಗಳು ಮತ್ತು ನಿರ್ಧಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು, ನಿರಂತರವಾದ ಸಮಸ್ಯೆಗಳು ಕಂಡಾಗ ಯಾರಾದರೂ ನನ್ನ ವಿರುದ್ಧ ಏನಾದರೂ ಮಾಡುತ್ತಿದ್ದಾರಾ ಎಂಬ ಭಾವನೆ ಸಹಜವಾಗಿ ಮೂಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಂಬಿಕೆಗಳ ಮೂಲಕ ನಿಮ್ಮ ಮೇಲೆ ಅಸೂಯೆ ಅಥವಾ ದ್ವೇಷ ಹೊಂದಿರುವ ಒಬ್ಬ ಮಹಿಳೆ ಮಾಟ ಮಂತ್ರ, ತಂತ್ರ ಅಥವಾ ಕುತಂತ್ರಗಳ ಮೂಲಕ ನಿಮ್ಮ ಮನಃಶಾಂತಿಯನ್ನು ಕದಡುವ ಪ್ರಯತ್ನ ಮಾಡ್ತಿದ್ದಾಳೆ. ಖಂಡಿತವಾಗಿ ನೀವು ಅವಳಿಂದ ಎಚ್ಚೆತ್ತುಕೊಳ್ಳಬೇಕು. ಎಚ್ಚರಿಕೆಯಿಂದ ಸಂಪೂರ್ಣವಾಗಿ ನಾವು ತಿಳಿಸುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗಷ್ಟೇ ಭಯಂಕರ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಮುಗಿದಿರೋದ್ರಿಂದ ಆ ಮಹಿಳೆ ಮಾಡುವಂತಹ ಮಾಟ ಮಂತ್ರ, ವಾಮಾಚಾರಗಳು ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಮೀನ ರಾಶಿಯವರ ಜೀವನದಲ್ಲಿ ಕಳೆದ ಕೆಲವು 5 ವರ್ಷಗಳಲ್ಲಿ ನೀವು ಅನುಭವಿಸಿರುವಂತಹ ಅಸಹಜವಾದ ಘಟನೆಗಳು, ಕೆಲಸಗಳು ಆಗುವಾಗಲೇ ನಿಂತು ಹೋಗೋದು, ಮನೆಯಲ್ಲಿನ ಸಣ್ಣ ವಿಚಾರ ದೊಡ್ಡ ಜಗಳವಾಗೋದು, ಕಾರಣವಿಲ್ಲದ ದೌರ್ಬಲ್ಯ ಅಥವಾ ಮನಸ್ಸಿನ ಅಶಾಂತಿ, ಇವುಗಳನ್ನು ಕೆಲವರು ನಕಾರಾತ್ಮಕ ಶಕ್ತಿಯ ಪ್ರಭಾವ ಎಂದು ತಿಳಿದುಕೊಳ್ತಾರೆ. ಆ ಮಹಿಳೆ ನೇರವಾಗಿ ಎದುರಿಗೆ ಬಾರದಿದ್ದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತು ಹರಡುವುದು, ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡೋದು, ಭಯಂಕರ ಪರಿಸ್ಥಿತಿಗಳನ್ನು ಸೃಷ್ಟಿಸೋದು, ನಿಮ್ಮ ಸಂಬಂಧಗಳಲ್ಲಿ ಜಗಳ, ಮನಸ್ತಾಪ, ಅಂತರವನ್ನು ತರಲು ಪ್ರಯತ್ನಿಸಿದ್ದಾಳೆ. ಅಂತಹ ಕುತಂತ್ರದ ರೂಪದಲ್ಲಿರ್ತಕ್ಕಂತಹ ಈ ಹೆಣ್ಣಿನ ಒಂದು ಮನಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅವಳು ಯಾರು ಎಂದು ಇವಾಗಲೇ ತಿಳಿದುಕೊಂಡ ನಂತರ ನಿಮ್ಮ ಕಣ್ಣೀರಲ್ಲಿ ನಿಮ್ಮ ಆತ್ಮವೇ ನಡುಗುತ್ತದೆ. ಖಂಡಿತವಾಗಿ ರಾಶಿಯವರಿಗೆ ರಕ್ತ ಸಂಬಂಧವೇ ಅವರಾಗಿದ್ದಾರೆ. 5 ವರ್ಷಗಳಿಂದ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿ ಕಾಡುತ್ತಿರುವಂತಹ ಈ ಒಂದು ಭಯಂಕರ ಮನಸ್ಥಿತಿಯನ್ನು ಹೊಂದಿರುವಂತಹ, ದೃಷ್ಟಿ ಹಾಕುತ್ತಿರುವಂತಹ ಮಹಿಳೆಯ ಹೆಸರು ಖಂಡಿತವಾಗಿ ನಾವು ಇವಾಗ ತಿಳಿಸಿಕೊಡ್ತೇವೆ. ಈ ಒಂದು ವಿಡಿಯೋ ನಿಮಗೆ ಸಾಮಾನ್ಯವಾಗಿ ಸಿಕ್ಕಿಲ್ಲ, ಇದು ರಾಯರ ಅನುಗ್ರಹದ ಮೂಲಕ ನಿಮ್ಮವರೆಗೂ ತಲುಪಿದೆ. ಖಂಡಿತವಾಗಿ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕುತ್ತಿರುವಂತಹ ಪ್ರಮುಖವಾದ ಕಾರಣವಾದ ವ್ಯಕ್ತಿಯಾಗಿದ್ದಾಳೆ. ನೀವು ನಗುತ್ತಿರೋದನ್ನು ಅವಳಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನು ಅವಳು ಸಹಿಸೋದಿಲ್ಲ. ಖಂಡಿತವಾಗಿ ಇದರಿಂದಲೇ ಅವಳು ನಿಮಗೆ ಕೆಲವು ದಿನಗಳಿಂದ ನೀವು ಮಾಡುತ್ತಿರುವಂತಹ ಕೆಲಸಗಳು ಕೈ ಕೊಡುತ್ತಿವೆ. ಇದರ ಹಿಂದೆ ಆ ಮಹಿಳೆಯ ಕುತಂತ್ರ, ಮಂತ್ರ, ಕಪ್ಪು ಮಾಟ ಮಂತ್ರದ ಛಾಯೆಗಳು ಕೆಲಸ ಮಾಡುತ್ತಿದೆ. ಒಟ್ಟಾರೆಯಾಗಿ ದುರಂತವೆಂದರೆ ಸ್ನೇಹಿತರೆ, ಇವಳು ನಿಮ್ಮ ಹತ್ತಿರದ ಅತ್ಯಂತ ಸಂಬಂಧಿಯೇ ಆಗಿರಬೇಕು. ನೀವು ಅವಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದೀರಾ, ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರಳಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನು ಹಾಳು ಮಾಡಲು, ನಾಶ ಮಾಡಲು ನೀವು ಹಲವಾರು ರೀತಿಯ ತಂತ್ರ ಮಂತ್ರಗಳನ್ನು ಹುಡ್ತಾ ಇದ್ದಾಳೆ. ನಿಮ್ಮ ಮನೆ, ಕುಟುಂಬವನ್ನು ಒಳಗಿನಿಂದಲೇ ಹಾಳು ಮಾಡ್ತಾ ಇದ್ದಾಳೆ, ನಾಶಪಡಿಸುತ್ತಾಳೆ. ಇಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟುಕೊಂಡಂತೆ. ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಹೇಳಿಕೆ ಮಾತ್ರ ಮುಖ್ಯ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು, ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತ ಯೋಚನೆ ಮಾಡ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸೋದಿಲ್ಲ. ಅದನ್ನು ಹೇಗಾದರೂ ಮಾಡಿ ಖಾಲಿ ಮಾಡಬೇಕು ಎಂದು ಯೋಚನೆ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಹಣ ಬರದೇ ಇರೋ ರೀತಿ ತಂತ್ರ ಮಂತ್ರಗಳ ಪ್ರಯೋಗವನ್ನು ಮಾಡ್ತಾಳೆ. ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಖಂಡಿತವಾಗಿ ಮಾಟ ಮಂತ್ರ, ಕುತಂತ್ರವನ್ನು ನಿಮ್ಮ ಮನಸ್ಸು ದುರ್ಬಲವಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ನೀವು ಧೈರ್ಯಶಾಲಿಗಳಾಗಿ ಈ ಪರಿಸ್ಥಿತಿಯನ್ನು ಅದ್ಭುತವಾಗಿ ನಿರ್ವಹಿಸಬೇಕಾಗುತ್ತೆ. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರ್ಬೋದು, ನೋವು ಉಂಟಾಗಬಹುದು, ಕಣ್ಣೀರಿನ ಸುರಿಮಳೆ ಸುರಿಬಹುದು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯ ತೊಂದರೆಗೆ ಒಳಗಾಗುವಂತಹ ಮನಸ್ಥಿತಿಯನ್ನು ಕೂಡ ಅವಳು ಸೃಷ್ಟಿ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿಯ ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು. ಖಂಡಿತವಾಗಿ ಆ ಮಹಿಳೆ ನೇರವಾಗಿ ಏನೂ ಮಾಡದಿದ್ದರೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಮನೆಯವರ ಬಗ್ಗೆ ತಪ್ಪಾಗಿ ತಂತ್ರ ಮಂತ್ರಗಳ ಮಾಡಿ ನಿಮ್ಮ ಜೀವನವನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತಾಳೆ. ಈ ರಾಶಿ ಚಕ್ರದವರಿಗೆ ಈಗ ಕಾಲ ಒಂದು ಪರೀಕ್ಷೆಯ ಸಮಯ. ಆದರೆ ನೆನಪಿಡಿ, ನಿಮ್ಮ ರಾಶಿಯ ಅಧಿಪತಿ ನಿಮಗೆ ಧೈರ್ಯ ಮತ್ತು ಜಯದ ಸಂಕೇತವನ್ನು ನೀಡ್ತಿದ್ದಾರೆ. ಕೆಟ್ಟ ದೃಷ್ಟಿ ಶಾಶ್ವತವಾಗಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮನ್ನು ಬಲಪಡಿಸುತ್ತದೆ. ಆ ನಕಾರಾತ್ಮಕವಾದ ಪ್ರಭಾವ ಸ್ವಂತ ದೂರವಾಗುತ್ತದೆ. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ಮೌನವಾಗಿ ಇಟ್ಟುಕೊಳ್ಳಿ. ನಿಮ್ಮ ಒಳ ಮನಸ್ಸಿನ ಮಾತು ನೀವು ಕೇಳೋದು ಮುಖ್ಯವಾಗಿರುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಕಷ್ಟಗಳು ಬೇಗನೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಆದ್ದರಿಂದ ಭಯಪಡದೆ ಈ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯ ಹೆಣ್ಣು ಮಕ್ಕಳಿಂದ ದೂರ ಇರೋದು ಉತ್ತಮ. ಈ ರಾಶಿಯವರಿಗೆ ಕೆಲ ಸಮಯದಲ್ಲಿ ಜೀವನದಲ್ಲಿ ನಡೆಯುತ್ತಿರುವಂತಹ ಅಸಾಧಾರಣ ಅಡಚಣೆಗಳು, ಕಾರಣವಿಲ್ಲದ ಆತಂಕ ಮತ್ತು ನಿರಂತರ ಸಮಸ್ಯೆಗಳು ಕಂಡಾಗ ಖಂಡಿತವಾಗಿ ಭಯ ಪಡೋದು ಸಾಮಾನ್ಯವಾಗಿರುತ್ತದೆ. ನಿಮ್ಮ ಸಂತೋಷ ಸಿಕ್ಕ ಕ್ಷಣದಲ್ಲೇ ಏನೇನೋ ಅಡ್ಡಿಗಳು ಬರುತ್ತಿದೆ. ಇದಕ್ಕೆಲ್ಲ ಕಾರಣ ಆ ಮಹಿಳೆಯ ಕೆಟ್ಟ ಕಣ್ಣಿನ ದೃಷ್ಟಿ ಮತ್ತು ಮಾಡುವಂತಹ ಮಾಟ ಮಂತ್ರದ ಕುತಂತ್ರ ಬುದ್ಧಿಗಳು. ಈ ಸಮಯ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಸಂಪೂರ್ಣವಾಗಿ ಪರಿಹಾರವನ್ನು
ಫಲವನ್ನು ಪಡೆದುಕೊಳ್ಳಲು ನಿಮಗೆ ಸಾಕಷ್ಟು ರೀತಿಯ ಪರಿಹಾರವನ್ನು ನಾವು ತಿಳಿಸುತ್ತೇವೆ. ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೀನ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿದಾಗ ಅವರು ಕೂಡ ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅವರಿಗೂ ಪರಿಹಾರ ಮೂಲಕ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಆ ಮಹಿಳೆ ನಿಮಗೆ ಹಣ ಬರದಂತೆ ತಡೆಯುತ್ತಾಳೆ, ಕುತಂತ್ರವನ್ನು ರೂಪಿಸ್ತಾಳೆ. ನಿಮ್ಮ ಮಕ್ಕಳು ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಉರಿ. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟವನ್ನು ಈ ವರ್ಷವೂ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ನಿಮಗೆ ಆ ಮಹಿಳೆ ಯಾರೆಂದು ತಿಳಿಸಲು ಬಂದಿದ್ದೇನೆ. ಖಂಡಿತ ಇದು ದೇವರ ಆಶೀರ್ವಾದದ ಮೂಲಕ ನಿಮ್ಮ ಹೊರೆಗೂ ತಲುಪುತ್ತಿದೆ. ಈಗ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನು ಉಳಿದ ತಿಂಗಳುಗಳಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜಾತಕದಲ್ಲಿ ಗುರು ಶುಕ್ರ ಶನಿಯ ಉಲ್ಟಾ ಚಲನೆಯು ನಿಮಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಳ್ಳುವಂತೆ, ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುವಂತೆ ಆಶೀರ್ವಾದ ಮೂಡಿಸ್ತಾ ಇದ್ದಾರೆ. ಆದ್ದರಿಂದ ಕಳೆದ ವರ್ಷ ನೀವು ಪಟ್ಟಂತಹ ಕಷ್ಟಕ್ಕೆ ಪರಿಶ್ರಮಕ್ಕೆ ಈ ವರ್ಷ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಅವಳು ಅದೆಲ್ಲ ನಡೆಯೋದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಯಾರನ್ನ ಕೂಡ ನಂಬೇಡಿ, ಅದರಲ್ಲೂ ಆ ಮಹಿಳೆಯನ್ನು ನಂಬಬೇಡಿ. ಅವಳ ಮೇಲೆ ಸ್ವಲ್ಪ ಕಣ್ಣಿಡೋದು ಉತ್ತಮ. ನೀವು ತುಂಬ ನೋವು ಅನುಭವಿಸುತ್ತಿದ್ದರೂ ಕೂಡ ನಿಮ್ಮ ಮನೆಯವರು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ತುಂಬ ದುಃಖದಲ್ಲಿದ್ದಾಗ ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ತಂದೆ ತಾಯಿಗಳು ನಿಮ್ಮ ಜೊತೆ ನಿಂತಿದ್ದಾರೆ. ಆದರೆ ಈಗ ಅವರಿಗೆ ಕಷ್ಟ ಬಂದಿದೆ ಅಂದಾಗ ಆ ಕಷ್ಟವನ್ನು ದೂರ ಮಾಡುವಂತಹ ಶಕ್ತಿಯನ್ನು ನೀವು ಪಡೆದುಕೊಳ್ಬೇಕು. ಖಂಡಿತವಾಗಿ ಆ ಒಂದು ಹೆಣ್ಣಿನ ಮಾಯಾಜಾಲದಿಂದಾಗಿ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಕಷ್ಟದಿಂದ ದೂರ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಸ್ನೇಹಿತರು ಸುಖವಾದ ಸಂತೋಷದ ಜೀವನವನ್ನು ನಡೆಸ್ತಾ ಇರುವಾಗ ನೀವು ಮಾತ್ರ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ, ಎತ್ತಂತ ತಂದೆ ತಾಯಿಯ ಆರೋಗ್ಯ ಹದಗೆಡುತ್ತದೆ, ಗಂಡ ಹೆಂಡತಿಯ ನಡುವೆ ಜಗಳಗಳು ಮನಸ್ತಾಪಗಳು ಶುರುವಾಗ್ತಾ ಇದೆ. ಅವಳ ಕಾಲ್ಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗುತ್ತದೆ. ಏಕೆಂದರೆ ಅವಳು ಯಾವಾಗಲೂ ಮಾಟ ಮಂತ್ರ ಕುತಂತ್ರದ ಒಂದು ರೀತಿಯ ನಕಾರಾತ್ಮಕವಾದ ಶಕ್ತಿಗಳನ್ನೇ ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿದ್ದಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಯಾವಾಗಲೂ ಕೂಡ ಯೋಚನೆ ಮಾಡ್ತಾಳೆ. ಆದ್ದರಿಂದ ಅದೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರೋದ್ರಿಂದ ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ಒಂದು ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಿ. ಇಲ್ಲವಾದರೆ ನೀವು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಾ. ನೀವು ಕಲಿಯುಗ ದೈವವಾಗಿರುವ ರಾಘವೇಂದ್ರ ಸ್ವಾಮಿಗಳನ್ನು ಆಶೀರ್ವಾದದ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನೇ ಹೇಳದಿದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ ಎಂದು. ಖಂಡಿತವಾಗಿ ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗ ಖಂಡಿತ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ ಅವಳೊಂದಿಗೆ ನೀವು ಹಂಚಿಕೊಂಡಾಗ ಅವಳು ಮೌನವಾಗಿರುತ್ತಾಳೆ, ಅಷ್ಟೊಂದು ಸಂಭ್ರಮಿಸೋದಿಲ್ಲ. ಒಳಗೊಳಗೆ ಕುತಂತ್ರವನ್ನು ಮಾಡ್ತಿರ್ತಾಳೆ. ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ನಿಮ್ಮ ಮೇಲೆ ಬಿಡ್ತಾ ಇರ್ತಾಳೆ. ಕೆಟ್ಟದಾಗಿ ಅದನ್ನೇ ನೋಡ್ತಾ ಇರ್ತಾಳೆ. ಆಗ ನೀವು ಅವಳ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರ ವಹಿಸಿ. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸ್ತೀರಾ. ಆದರೆ ಅವರು ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ಕೊಡದೆ, ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕು. ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಅವಳು ಬಂದು ಹೋಗು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ದಿನದಲ್ಲೇ ಕೆಟ್ಟು ಹೋಗುತ್ತದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ, ಏನು ತಂದಿದ್ದಾರೆ, ಅವರು ಹೇಗೆಲ್ಲ ಯಶಸ್ವಿಯಾಗುತ್ತಿದ್ದಾರೆ, ಕೆಲಸದಲ್ಲಿ ಮುಂದುವರಿಯುತ್ತಿದ್ದಾರೆ ಎಂದು ಪದೇ ಪದೇ ಬಂದು ನೋಡುತ್ತಿದ್ದಾಳೆ. ಆಗ ನೀವು ಎಚ್ಚೆತ್ತುಕೊಳ್ಬೇಕು. ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ನಡೆಸಲು ಮುಂದಾಗುತ್ತಾಳೆ. ಆದರೆ ಈಗ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲದೆ ದುಃಖ ಎದ್ದು ಕಾಣುತ್ತಿದೆ ಎಂದಾಗ ಅವಳು ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡಿ ಮನಸ್ಸಿನಲ್ಲಿ ತುಂಬ ಸಂತೋಷಪಟ್ಟು ನಿಮ್ಮ ಮನೆಗೆ ಪದೇ ಪದೇ ಬಂದು ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವ ಮಹಿಳೆಯ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದ ಹುಷಾರಾಗಿರಿ. ಈ ಒಂದು ವಿಡಿಯೋ ನಿಮ್ಮನ್ನು ಕಷ್ಟದಿಂದ ಹೊರಬರಲು ಪ್ರೇರೇಪಿಸುತ್ತಿರುವ
ತುಂಬಿರುವಂತಹ ಒಂದು ಶಕ್ತಿಯನ್ನು ತುಂಬಿರುವಂತಹ ವಿಡಿಯೋವಾಗಿದೆ. ಇದು ನಿಮಗೆ ಖಂಡಿತವಾಗಿ, ಏಕೆಂದರೆ ಆ ಮಹಿಳೆ ನಿಮ್ಮ ಮೇಲೆ ತಪ್ಪು ಸುಳ್ಳು ಆರೋಪಗಳನ್ನು ಹೊರಿಸಬಹುದು, ನಿಮ್ಮನ್ನು ಜೈಲಿಗೆ ಕಳಿಸುವ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಪಟ್ಟಿರುವಂತಹ ಕಷ್ಟ ಪರಿಶ್ರಮ ಯಾವತ್ತೂ ಕೂಡ ವ್ಯರ್ಥವಾಗಬಾರದು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಈ ವಿಡಿಯೋವನ್ನು ಶೇರ್ ಮಾಡಿ. ಆದ್ದರಿಂದ ಅವರ ಜೀವನ ಕೂಡ ಅದ್ಭುತವಾಗಿ ಬದಲಾಗಬಹುದು. ಖಂಡಿತವಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಈಗ ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ಮುದ್ದಾಡಲು ಎತ್ತುಕೊಳ್ಳಲು ಪ್ರಯತ್ನ ಮಾಡ್ತಾಳೆ. ನೀವು ಆಗ ತುಂಬ ಹುಷಾರಾಗಿರಿ, ಏಕೆಂದರೆ ನಿಮ್ಮ ಮಕ್ಕಳು ಅವರ ಮಡಿಲನ್ನು ಸೇರಿದರೆ ಅವರ ಆರೋಗ್ಯ ಹದಗೆಡುತ್ತದೆ, ಸಾಕಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ. ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಖಂಡಿತವಾಗಿ ಅಸ್ವಸ್ಥವಾಗಿ ಬಿಡುತ್ತದೆ. ಆದ್ದರಿಂದ ಆ ಮಹಿಳೆ ಇವೆಲ್ಲವನ್ನ ಆಗಬಾರ್ದು. ನಿಮ್ಮ ಮಕ್ಕಳು ಸಂತೋಷವಾಗಿರಬೇಕು ಅಂದರೆ ನೀವು ಆ ಮಹಿಳೆಯನ್ನು ಗುರುತಿಸುವಂತಹ ಸೂಚನೆಗಳಾಗಿರುತ್ತೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು, ಏಕೆಂದರೆ ನಿಮಗೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಎಂದಾದರೂ ಗಮನಿಸಿದ್ದೀರಾ, ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿನೇ ಶುರುವಾಗುತ್ತೆ. ನೀವು ಆಗಲೇ ತಿಳಿದುಕೊಳ್ಳಬೇಕು, ಯಾರೋ ನಮಗೆ ಬೇಕಾದಂಥವರು ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸಿದ್ದಾರೆ ಎಂದು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿನ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆಗ ನೀವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದ್ರು ಕೂಡ ಯಾವುದೇ ಸಮಸ್ಯೆ ಇಲ್ಲ ಎಂದು ಕಂಡುಬರುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಖಂಡಿತವಾಗಿ ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲು ಕಾಣಿಸುತ್ತದೆ. ಆಗ ನೀವು ಹತ್ತಿರ ಇರುವಂತಹ ಜ್ಯೋತಿಷಿಗಳನ್ನು ಕೇಳಿದಾಗ ಅವರ ಬಾಯಿಂದ ಕೂಡ ಅವರ ಹೆಸರುಗಳು ಬರುತ್ತದೆ. ಅವರ ಕಡೆಯಿಂದ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರಬಹುದು, ಏಕೆಂದರೆ ಅವರು ಅತಿ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ, ನಿಮ್ಮ ಅಕ್ಕಪಕ್ಕದ ನೆರೆಹೊರೆಯವರಾಗಿರ್ತಾರೆ. ನೀವು ಅವರನ್ನು ಅತಿಯಾಗಿ ಹಚ್ಚಿಕೊಂಡಿರ್ತೀರಾ. ನಾವು ಈಗ ಆ ಮಹಿಳೆಯ ಹೆಸರನ್ನು ಹೇಳ್ತೇವೆ. ಆ ಮಹಿಳೆಯ ಹೆಸರು ಇಂಗ್ಲಿಷ್ ಅಕ್ಷರದ ಪಿ ಅಕ್ಷರದಿಂದ ಪ್ರಾರಂಭವಾಗಿ ಎಂ ಅಕ್ಷರದಿಂದ ಮುಕ್ತಾಯವಾಗುತ್ತದೆ ಅಥವಾ ಕೆ ಅಕ್ಷರದಿಂದ ಮುಕ್ತಾಯವಾಗುತ್ತದೆ. ಅವಳು ಒಬ್ಬ ಮಹಿಳೆಯಾಗಿರೋದ್ರಿಂದ ಅವಳ ಹೆಸರನ್ನು ಪೂರ್ತಿ ಸಾರ್ವಜನಿಕವಾಗಿ ಹೇಳೋದು ಸರಿ ಇರೋದಿಲ್ಲ. ಆದ್ದರಿಂದ ಈಗ ಹೇಳಿರುವಂತಹ 2 ಅಕ್ಷರದಿಂದಲೇ ನೀವೇ ಅರ್ಥ ಮಾಡಿಕೊಳ್ಳಬೇಕು. ನೀವು ತುಂಬ ಬುದ್ಧಿವಂತರು. ನಾವು ಈಗ ನೀಡಿದಂತಹ ಸೂಚನೆಯ ಮುಖಾಂತರ ನಿಮಗೆ ಆ ಮಹಿಳೆಯ ಯಾರು ಎಂದು ತಿಳಿದಿರುತ್ತದೆ, ಅವರ ಹೆಸರು ಕೂಡ ತಿಳಿದಿರುತ್ತದೆ. ಆದ್ದರಿಂದ ಅವಳು ನಿಮ್ಮ ಅತಿ ಹತ್ತಿರದ ಸಂಬಂಧಿಯೇ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲೂ ವಾಸ ಮಾಡುವಂತಹ ಮಹಿಳೆಯೇ ಆಗಿರಬಹುದು. ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು. ನೀವು ಅವಳಿಂದ ದೂರ ಹೋದಷ್ಟು ನಿಮ್ಮ ಜೀವನಕ್ಕೆ ನೆಮ್ಮದಿ ಸಿಗುತ್ತದೆ. ಆದರೂ ಕೂಡ ಅವರನ್ನು ನೀವು ಮನಸ್ಸಾರೆ ಇಷ್ಟಪಟ್ಟಿರ್ತೀರಾ, ನಿಮಗೆ ಬೇಡ ಅಂತ ಹೇಳೋಕೆ ಮನಸ್ಸಿಲ್ಲ, ಕಷ್ಟ ಬರ್ತಾ ಇದೆ ಅಂತ ಅನ್ನೋದಾದರೆ ಖಂಡಿತವಾಗಿ ನಾವು ತಿಳಿಸುವಂತಹ ಪರಿಹಾರ ತಂತ್ರವನ್ನು ಮಾಡಿ ಅವರಾಗೆ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಪ್ರತಿ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಕಲ್ಲುಪ್ಪು ಮತ್ತು ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 3 ಬಾರಿ ನಿವಾಳಿಸಿ, ಮನೆಯವರೆಲ್ಲ 7 ಸುತ್ತು ನಿವಾಳಿಸಿ ಅದನ್ನು ಕೆಂಡದ ಒಳಗೆ ಹಾಕಬೇಕು. ಬೆಂಕಿಯ ಒಳಗೆ ಹಾಕಿಬಿಡಿ. ನಂತರ ಮನೆ ಒರೆಸುವಂತಹ ನೀರಿಗೆ ಕಲ್ಲುಪ್ಪು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ. ಸ್ನಾನ ಮಾಡುವ ನೀರಿಗೆ ಕಲ್ಲುಪ್ಪು ಮತ್ತು ಉತ್ತಮವಾಗಿರುವಂತಹ ಗಂಗಾಜಲ ಅಥವಾ ಅದ್ಯಾವುದು ಸಿಕ್ಲಿಲ್ಲ ಅಂದರೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನವನ್ನು ಮಾಡಿ. ಮನೆಯಲ್ಲಿ ಧೂಪ ಹಾಕುವಾಗ ಪಚ್ಚ ಕರ್ಪೂರ, ಪಲಾವ್ ಎಲೆ, ಲವಂಗವನ್ನು ಹಾಕಿ ಅದರ ಗಾಳಿಯನ್ನು ನೀವು ಧೂಪವನ್ನು ಮನೆಯೆಲ್ಲ ಸಿಂಪಡಿಸಿದರೆ ಖಂಡಿತವಾಗಿ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತದೆ. ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯಲ್ಲಿ ದೃಷ್ಟಿ ತೆಗೆದು ನಿಮ್ಮ ಹೊಸ್ತಿಲ ಬಳಿ ಇಟ್ಟರೆ ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಬೂದುಕುಂಬಳಕಾಯಿಂದ ದೃಷ್ಟಿ ತೆಗೆದು 3 ಕೂಡುವಂತಹ ರಸ್ತೆಯಲ್ಲಿ ಹೊಡೆದು ಬನ್ನಿ. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟ ನಷ್ಟಗಳು, ನಕಾರಾತ್ಮಕವಾದ ಶಕ್ತಿಗಳು, ಮಾಟ ಮಂತ್ರ ತಂತ್ರಗಳು ನಿಮಗೆ ತಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮ ಕುಲದೇವರೇ ನಿಮ್ಮನ್ನು ರಕ್ಷಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಪ್ರತಿ ಅಮಾವಾಸ್ಯೆಗೂ ನಿಂಬೆಹಣ್ಣು, ಮೆಣಸಿನಕಾಯಿ 3 ಕೂಡುವ ರಸ್ತೆಯಲ್ಲಿ ಯಾರು ಓಡಾಡದ ಜಾಗದಲ್ಲಿ ದೃಷ್ಟಿ ತೆಗೆದು ಹೆಸರು ಬರಬೇಕು. ಈ ರೀತಿಯಾದ ಪರಿಹಾರವನ್ನು ಪ್ರತಿ ಮಂಗಳವಾರ ಹಾಗೂ ಅಮಾವಾಸ್ಯೆ, ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನ ಮಾಡಿದರೆ ಖಂಡಿತವಾಗಿ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಅಂಶ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ನೆಮ್ಮದಿ ಸಿಗುತ್ತದೆ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಯುತ್ತದೆ. ಸ್ನೇಹಿತರೆ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.